ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 13ನೇ ವಾಕ್ಯ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಕಳೆದ ವಾರಗಳಿಂದ ನಾವು ಇದನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಯಾವ್ದು ನಾವು ನೋಡಿದ್ವಿ? 10ನೇ ವಾಕ್ಯ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ. ಅದ್ರ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ನೆಕ್ಸ್ಟು, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಪಾಲಿಸು. ನೆಕ್ಸ್ಟು, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇವತ್ತು 5ನೇ ಭಾಗ ಹೇಳ್ತದೆ, ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದೆ, ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರನ್ನ ನೋಡಿ ಪ್ರಾರ್ಥನೆಯನ್ನು ಕಲಿಸ್ಕೊಡ್ಬೇಕಾದ್ರೆ ಇದೊಂದು ಭಾಳ ವಿಶೇಷವಾದಂಥ ಪ್ರಾರ್ಥನೆ ಆಗಿದೆ ರೀ. ಆತನ ಕಲಿಸಿಕೊಡುವ ಅನೇಕ ವಿಷಯಗಳಲ್ಲಿ, ಪ್ರಾರ್ಥನೆಯಲ್ಲಿ ಆತ ನಮಗೆ ಕಲಿಸಿಕೊಡುವ ಭಾಳಷ್ಟು ವಿಷಯಗಳಲ್ಲಿ ಫಸ್ಟು ಯೇಸು ಸ್ವಾಮಿ ಹೇಳಿದರು, ತಂದೆನ ನೋಡ್ರಿ, ಆತ ನಾಮ ಪರಿಶುದ್ಧವಾಗಿದೆ ಎಂಬುದಾಗಿ ಹೇಳ್ರಿ, ಆತನ ರಾಜ್ಯ ಬರಲಿ ಎಂಬುದಾಗಿ ಕೇಳ್ಕೊಳ್ರಿ, ಕರ್ತನಿನ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಕೇಳ್ರಿ, ಅನ್ನೋದ್ರಿಂದ ಆಹಾರ ಕೇಳ್ರಿ, ಇವತ್ತು ನಮಗೆ ದಯಪಾಲಿಸಿ ಎಂಬುದಾಗಿ ಪ್ರಾರ್ಥಿಸ್ರಿ. ನೋಡ್ರಿ, ಎಲ್ಲ ಟೋಟಲ್ ಡಿಫ್ರೆಂಟಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಮತ್ತು ಕೆಳಗಡೆ ಹೇಳ್ತಿದೆ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸಿ ಎಂಬುದಾಗಿ, ನಿಮ್ಮ ತಪ್ಪುಗಳಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿ ದೇವರ ಕ್ಷಮಾಪಣೆಯನ್ನು ಹೊಂದಿರಿ, ಕ್ಷಮಾಪಣೆಯ ನಿಶ್ಚಯತೆಯನ್ನು ಪಡ್ಕೊಳ್ರಿ ಎಂಬುದಾಗಿ ಹೇಳ್ತಾ ಈಗ ಮುಂದೆ ಹೇಳ್ತಿದ್ದಾರೆ ಯೇಸು ಸ್ವಾಮಿ, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಎಷ್ಟು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ಗಳನ್ನು ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕೆಂಬುದಾಗಿ ಸ್ವಾಮಿಯು ನಮಗೆ ಅದನ್ನು ತನ್ನ ಶಿಷ್ಯಂದ್ರ ಮೂಲಕವಾಗಿ ಎಲ್ಲರಿಗೂ ಆತನು ನಮಗೆ ಕಲಿಸ್ಕೊಡುವನಾಗಿದ್ದಾನೆ. ಇದು ಪ್ರತಿ ಸಭೆಗಳಲ್ಲಿ ಹೇಳುವಂಥವರಾಗಿದ್ದಾರೆ, ಪ್ರತಿ ಕುಟುಂಬಗಳಲ್ಲಿ ಹೇಳುವಂಥವರಾಗಿದ್ದಾರೆ. ಪ್ರತಿ ಆರಾಧನೆ ಮುಗಿದ ಮೇಲೆ ಈ ಪ್ರಾರ್ಥನೆಯನ್ನು ಹೇಳಿ ಮುಗಿಸಿ ಕೆಲವರು ಆರಾಧನೆಯನ್ನು ಮುಗಿಸ್ತಾ ಇದ್ದಾರೆ, ಸಭೆ ಮುಗಿಸ್ತಾರೆ. ಅಲ್ಲಿ ಹೇಳ್ತೀನಿ ನೋಡಿ, ಎಷ್ಟು ಇಂಪಾರ್ಟೆಂಟ್ ಆದಂಥ ವಾಕ್ಯ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದೆ, ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇದರಲ್ಲಿ 2 ಭಾಗ ಮಾಡೋಣ. ಮೊದಲನೇದಾಗಿ ನೋಡೋಣ, ಶೋಧನೆ ಮತ್ತು ಕೇಡು. ಶೋಧನೆ ಮತ್ತು ಕೇಡು. ಸಿಂಪಲಾಗಿ ಇದನ್ನು ಹೇಳಬೇಕಾದ್ರೆ, ಯಾರು ಶೋಧನೆಯನ್ನು ಜಯಿಸ್ತಾರೋ ಅವ್ರು ಕೇಡಿನಿಂದ ತಪ್ಪಿಸ್ಕೊಳ್ತಾರೆ. ಯಾರು ಶೋಧನೆಯಲ್ಲಿ ಬೀಳ್ತಾರೋ ಅವ್ರು ಏನಾಗಿದ್ದಾರೆ? ಕೇಡನ್ನು ಅನುಭವಿಸ್ತಾರೆ. ಶೋಧನೆಯಲ್ಲಿ ಬೀಳುವವರು ಕೇಡನ್ನು ಅನುಭವಿಸ್ತಾರೆ, ಶೋಧನೆಯನ್ನು ಜಯಿಸುವವರು ಕೇಡನ್ನೂ ಜಯಿಸ್ತಾರೆ, ಕೇಡಿನಿಂದ ತಪ್ಪಿಸಿಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಬೇಕಾದ್ರೆ, ಒಬ್ಬ ಮನುಷ್ಯ ತಾನೇನು ಬಿತ್ತುತ್ತಾನೋ ಅದು ಬಿತ್ತುವುದೇನಾಗಿದೆ? ಶೋಧನೆ ಆಗಿದೆ. ಕೆಟ್ಟದನ್ನು ಬಿತ್ತುವುದೇನಾಗಿದೆ? ಶೋಧನೆ ಆಗಿದೆ. ಅದರ ಫಲದ ಕೇಡನ್ನು ಅವನು ಅದನ್ನು ಕೊಯ್ಯಬೇಕಾಗ್ತದೆ. ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರ್ಸ್ ಟು ಯುವರ್ ಹೆಲ್ತ್ ಅಂತಂದೇಳಿ ಬರೆದಿರ್ತೈತೆ ಅದ್ರ ಮೇಲ್ಗಡೆ. ಧೂಮಪಾನವು ನಿಮ್ಮನ್ನು ಕೊಲ್ತದೆ, ಆರೋಗ್ಯಕ್ಕೆ ಹಾನಿಕರ, ಮತ್ತು ಅದು ಏನಾಗಿರ್ತದೆ? ಕ್ಯಾನ್ಸರ್ಗೆ ಕಾರಣವಾಗ್ತದೆ. ಒಬ್ಬ ಮನುಷ್ಯನು ಸಿಗರೇಟ್ ಸ್ಮೋಕ್ ಮಾಡಿ 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 ಸಿಗರೇಟ್ ಸ್ಮೋಕ್ ಮಾಡೋದಕ್ಕಿಂತ ಮುಂಚೆ ಒಂದಾಗಿದ ತಕ್ಷಣ ಮತ್ತೆ ಶೋಧನೆ ಅವನಿಗೆ ಬರ್ತದೆ, ನಾನು ಇನ್ನೊಂದು ಸಿಗರೇಟ್ ಬೇಕು. ಅದಾಗಿದ ತಕ್ಷಣ ಇನ್ನೊಂದು ಶೋಧನೆ ಬರ್ತದೆ, ಇನ್ನೊಂದು ಸ್ಮೋಕ್ ಮಾಡಬೇಕು, ಇನ್ನೊಂದು ಸ್ಮೋಕ್ ಮಾಡಬೇಕು, ಇನ್ನೊಂದು ಸ್ಮೋಕ್ ಮಾಡಬೇಕು. ಹೀಗೆ ಆ ಮನುಷ್ಯನು ತನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಆ ಶೋಧನೆಗೆ ಒಳಗಾಗಿ, ಶೋಧನೆ ಎಂಬುದು ಒಂದು ವಂಚನೆ ಆಗಿದೆ. ಎಲ್ಲರೂ ಶೋಧನೆ ಎಂಬುದು ಏನಾಗಿದೆ? ಒಂದು ವಂಚನೆ ಆಗಿದೆ. ಆ ವಂಚನೆಗೆ ಒಳಪಡುವ ಮನುಷ್ಯನು ಆ ಶೋಧನೆ ಒಳಗಡೆ ಸಿಕ್ಕಾಕೊಂಡು, ಮತ್ತು ಶೋಧನೆ ಎಂಬುದು, ಎರಡನೇದಾಗಿ ನಾನು ಹೇಳ್ತೀನಿ, ಶೋಧನೆ ಎಂಬುದು ಒಂದು ದೊಡ್ಡ ಬಲೆ ಆಗಿದೆ. ಬಲೆ, ನೆಟ್. ಈ ಜೇಡ ಕಟ್ತೈತೆ ಗೊತ್ತಾ? ಜೇಡದ ಬಲೆ ಕಟ್ತೈತೆ ನೋಡ್ರಿ, ಒಂದು ದೊಡ್ಡದೊಂದು ಬಲೆ ಕಟ್ತೈತೆ ಅದು. ಜೇಡ ಒಂದು ಬಲೆ ಕಟ್ತಿದೆ. ಸೊ ಬೇರೆ ಯಾವುದಾದ್ರೂ ನೋಡಿ, ಅದು ಸಣ್ಣ ಕೀಟಗಳು ಅದರಲ್ಲಿ ಬಂದು ಸಿಗಾಕೊಂಡ್ರೆ ಫಿನಿಶ್. ಅದು ಹೋಗಿ ಅದನ್ನು ಸುತ್ತ ಅದಕ್ಕೆ ತನ್ನ ವೆಬ್ನಿಂದ ಅದನ್ನೇನು ಮಾಡ್ತಿದೆ, ಅದನ್ನು ಕವರ್ ಮಾಡಿಬಿಡ್ತಿದೆ. ಸೇಮ್ ಶೋಧನೆ ಹಂಗೆ ಒಂದು ಬಲೆ ಇದ್ದಾಗ ಒಂದು ಸರಿ ಹೋಗಿ ಅದರಲ್ಲಿ ಸಿಗಾಕೊಂಡು ಬಿಟ್ರೆ ಅದನ್ನು ಹೊರಗೆ ಬರೋದು ತುಂಬಾ ಕಷ್ಟ ರೀ, ತುಂಬ ಕಷ್ಟ ಅದರಿಂದ ಹೊರಗಡೆ ಬರುವಂಥದ್ದು. ಮತ್ತು ಶೋಧನೆ ಎಂಬುದು ಏನಾಗಿದೆ ಅಂದರೆ, ಒಬ್ಬ
ಪಾಪದ ಕಡೆಗೆ ನಡೆಸುವಂಥದ್ದಾಗಿದೆ ಶೋಧನೆ. ಮತ್ತು ಶೋಧನೆ ಎಂಬುದು ದೇವರ ಸಂಕಲ್ಪಕ್ಕೆ ವಿರೋಧವಾಗಿರುವಂಥ ಕಾರ್ಯವಾಗಿದೆ. ಮತ್ತು ಶೋಧನೆ ಎಂಬುದು ದೇವರ ಚಿತ್ತವನ್ನು ತನ್ನ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳದೆ ದೇವರ ಚಿತ್ತವನ್ನು ತನ್ನ ಜೀವಿತದಲ್ಲಿ ಕೆಡುಕಾಗಿ ಅದನ್ನು ತೆಗೆದುಕೊಳ್ಳೋ ಹೋಗುವಂಥದ್ದು ಶೋಧನೆ ಆಗಿದೆ. ಶೋಧನೆ ವಂಚನೆ ಆಗಿದೆ, ವಂಚನೆ ಶೋಧನೆ ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರು ಏದೇನ್ ತೋಟದಲ್ಲಿ ಆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿನ ದೇವರು ಸೃಷ್ಟಿ ಮಾಡಿಟ್ರು, ಆದಾಮ ಅವರನ್ನು. ಅಲ್ಲಿ ಹೇಳ್ತಿದ್ದೆ, ಶೋಧಕನು ಅಥವಾ ವಂಚಕನು ಆದಂಥ ಪಿಶಾಚಿ ಬಂದು ಅವರನ್ನು ಫಸ್ಟು ಆ ಹಣ್ಣನ್ನು ತೋರಿಸಿ ಹೇಳ್ತಾನೆ, ಓಕೆ ಏನು ನೋಡ್ತಾ ಇದ್ದೀಯ ನೀನು, ವಾಟ್ ಯು ಆರ್ ಸೀಯಿಂಗ್, ಏನು ನೋಡ್ತಾ ಇದೀಯಾ? ನಾನು ನೆನೆಸ್ತೇನೆ, ಅವಳು ಆ ದಾರಿಯಲ್ಲೆಲ್ಲ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಮರದ ಹಣ್ಣನ್ನು ತಿಂತಾ ಇದ್ದಾಳೆ. ಈ ಮರದ ಕಡೆ ನೋಡಿದ ತಕ್ಷಣ ನೋ 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 ಈ ಮರದ ಹಣ್ಣನ್ನು ನಾನು ತಿನ್ನಬಾರ್ದು. ಮತ್ತು ಸೆಕೆಂಡ್ ಡೇ, 2ನೇ ದಿನ ಆಯಿತು, ಮತ್ತು ಎಲ್ಲ ಹಣ್ಣುಗಳನ್ನು ತರಕಾರಿಗಳನ್ನು ಎಲ್ಲ ತೊಗೊಂಡು ಬರ್ತಾ ಇದ್ದಾಳೆ. ಹಿಂಗೆ ಹಣ್ಣಿನ ಪಕ್ಕ ಹೋಗ್ಬೇಕಾದ್ರೆ ಏನೋ ನನಗೆ ಅನಿಸುತ್ತೆ, ಮೋಸ್ಟ್ಲಿ ಅದೊಂದು ಸುಗಂಧಭರಿತವಾದಂಥ ವಾಸನೆ ಬೀರಿರ್ಬೋದು. ಜ್ಞಾನದಾಯಕ ಹಣ್ಣೈತಲ್ಲ ಅದು, ಏನು ಸ್ಮೆಲ್ ಇದೆ ಇದು, ವಾ ಗುಡ್. ನೋ 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 ಅವಳ ಆತ್ಮ ಹೇಳ್ತಾ ಇದೆ, ನೋ 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 ಐ ಶುಡ್ ನಾಟ್ ಈಟ್ ಆ್ಯಂಡ್ ಐ ಶುಡ್ ನಾಟ್ ಟಚ್. ನಾನು ಅದನ್ನು ಮುಟ್ಲೂಬಾರ್ದು. ಯಾಕೆ ಅವಳು ಪಿಶಾಚಿಗೆ ನೋಡ್ಬೇಕಾದ್ರೆ ಹೇಳಿದಿಲ್ಲ ಅಂದರೆ, ಅನೇಕ ಸರಿ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳು ಅವಳು. ಮುಟ್ಟಿ ನೋ, ನಾನು ಇದನ್ನು ಮುಟ್ಲೂಬಾರ್ದು, ಇದನ್ನು ನಾನು ತಿನ್ನಲೂಬಾರ್ದು. ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ ನನಗೆ, ಯಾಕೆ ಇದ್ರು? ದೇವ್ರು ನನಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ, ಈ ಹಣ್ಣನ್ನು ಮಾತ್ರ ನೀನು ಏನು ಮಾಡಬಾರ್ದು, ತಿನ್ನಬಾರ್ದು. ಯು ಶುಡ್ ನಾಟ್ ಈಟ್. ವೆನ್ ಯು ಈಟ್, ಓಕೆ, ದಟ್ ಡೇ ಓನ್ಲಿ, ಇನ್ ದಟ್ ಡೇ ಯು ವಿಲ್ ಗೋಯಿಂಗ್ ಟು ಡೈ. ಆ ತಿಂದ ದಿನ ನೀನೇನಾಗುವಿ, ಸಾಯುವಿ ಎಂಬುದಾಗಿದೆ. ಹಾಗಾದರೆ ಸಾವನ್ನೋದು ಒಂದು ಇದೆಯಾ? ದೇವರು ಎಲ್ಲವನ್ನು ಉಂಟು ಮಾಡಿ ಸಾವನ್ನು ಕೂಡ ಇಟ್ಟುಬಿಟ್ಟ, ಮರಣವನ್ನು ದೇವರು ಇಟ್ಟ. ಯಾವಾಗ ಮರಣ? ಆ ಹಣ್ಣನ್ನು ತೆಗೆದುಕೊಂಡು ತಿನ್ನುವಾಗ ನನಗೆ ಮರಣ ಬರ್ತಿದೆ. ಹಾಗಾದರೆ ನನಗೆ ಮರಣ ಬರೋದು ಬೇಡ, ಮರಣ ಬರೋದು ಬೇಡ. ಒಂದು ಫೈನ್ ಡೇ ಏನಾಯಿತು, ಯಾರೋ ಒಬ್ಬರನ್ನ ಮೀಟ್ ಆದ್ಲವಳು. ಯಾರವಳು? ಸೈತಾನನನ್ನು ಅವಳು ಮೀಟ್ ಆಗ್ತಾಳೆ. ಮೀಟ್ ಆಗಬೇಕಾದ್ರೆ ಸೈತಾನ ಬಂದು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಏನವ್ವ ಯಾವ ಮರದ ಹಣ್ಣನ್ನು ತಿನ್ನಬಾರ್ದಂತ ದೇವ್ರು ಹೇಳಿದರು? ಓ ಇದೇ ಮರ. ಅವಳೇನು ಹೇಳ್ತಾಳೆ ಅಂದರೆ, ಇದನ್ನು ಮುಟ್ಲೂಬಾರ್ದು, ಇದನ್ನು ತಿನ್ನಲೂಬಾರ್ದು. ಅವ್ನು ನೋಡ್ರಿ ಹೆಂಗೆ ಶೋಧಕನು ವಂಚಿಸಿದ ಅಂದರೆ, ಅರ್ಥ ಮಾಡಿಕೊಟ್ರಿ ಇದನ್ನು. ಹೆಂಗೆ ವಂಚಿಸಿದ ಅಂದರೆ, ನೋ 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 ನೀನು ಅದನ್ನು ತೆಗೆದುಕೊಳ್ಬೋದು, ಕಿತ್ತು ಅದನ್ನು ನೀನು ಆರಾಮ್ಸೆ ತಿನ್ನು. ಯಾಕಂದರೆ ದೇವರ ಆತ್ಮವಾಗಿದ್ದಾನೆ, ನೀನು ಆತ್ಮವಾಗಿದ್ದೀಯಾ, ನಾನು ಆತ್ಮವಾಗಿದ್ದೇನೆ. ವಿ ಆರ್ ಕ್ರಿಯೇಟೆಡ್ ಇನ್ ಸ್ಪಿರಿಟ್. ಆತ್ಮದಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಇನ್ ಸ್ಪಿರಿಟ್ ಬೀಯಿಂಗ್, ಓಕೆ, ಆತ್ಮದಲ್ಲಿ ನಾವೇನಾಗಿದ್ದೇವೆ, ಸೃಷ್ಟಿಸಲ್ಪಟ್ಟಿದ್ದೇವೆ. ದೇವರು ಆತ್ಮವಾಗಿದ್ದಾನೆ, ನೀನು ಆತ್ಮವಾಗಿದ್ದೀಯಾ, ನಾನು ಆತ್ಮವಾಗಿದ್ದೆ. ಇದನ್ನು ತಕೊಂಡು ತಿಂದರೆ ಏನಾಗೋದಿಲ್ಲ, ನೀನು ಕಣ್ ತೆರಿತಿದೆ, ನೀನು ದೇವ್ರ ಥರ ಆಗೋಗ್ಬಿಡ್ತೀಯ, ನೀನು ದೇವ್ರ ಥರ ಆಗೋಗ್ಬಿಡ್ತೀಯ. ಮರಣ ಬರೋದಿಲ್ಲ ನಿನಗೆ, ಮರಣ ಬದಲಾಗಿ ದೇವ್ರ ಥರ. ನೋಡ್ರಿ, ವಂಚನೆ ಹೀಗೆ ರೀ ಬರೋದು. ವಂಚನೆ ಮನುಷ್ಯನನ್ನು ಶೋಧನೆಯಲ್ಲಿ ಬರುವಂಥದ್ದು ಇದೇ ರೀತಿಯಾಗಿ ಬರ್ತದೆ. ಎಷ್ಟು ಚಂದವಾಗಿ ಅವನು ಮ್ಯಾನಿಪುಲೇಟ್ ಮಾಡ್ತಾಯಿದ್ದಾನೆ ಅವಳ ಮನಸ್ಸನ್ನು, ಅವಳ ಥಾಟ್ಸ್, ಅವಳ ಒಂದು ಆಲೋಚನೆಗಳು, ಅವಳ ಮನಸ್ಸು, ಅವಳ ಕಾರ್ಯವನ್ನು. ಫಸ್ಟು ಶೋಧನೆ ಬರೋದೆಲ್ಲ ಚೆನ್ನಾಗಿ ತಿಳ್ಕೊಡ್ರಿ, ಅದು ಸ್ಟಾರ್ಟ್ ಆಗ್ತಿದೆ ನಮ್ಮ ಥಾಟ್ನಲ್ಲಿ. ಎಲ್ಲರೂ ಕೇಳಿಸ್ಕೊಡ್ರಿ, ಶೋಧನೆ ಪ್ರಾರಂಭವಾಗ್ತದೆ ನಮ್ಮ ಆಲೋಚನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ. ಅದು ನೋಡಲಿಕ್ಕೆ ತುಂಬ ಸ್ವೀಟ್ ಆಗಿರ್ತದೆ. ವಂಚನೆ ಅದನ್ನು ವಂಚನೆ ಅದು ನೋಡಲಿಕ್ಕೆ ಕೆಲವು ಟೈಮ್ ತುಂಬ ಒಳ್ಳೆಯದಾಗಿ ಸೈತಾನ್ ತೋರಿಸುವಂತನಾಗಿದ್ದಾನೆ. ಇದು ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಹ್ಯಾವ್ ಇಟ್, ಯು ಕ್ಯಾನ್ ಎಂಜಾಯ್ ಇಟ್. ಇದು ನೀನು ಮಾಡು, ಏನು ತಪ್ಪಿಲ್ಲ, ಏನಾಗೋದಿಲ್ಲ. ಯಾಕಂದರೆ ಹಣ್ಣನ್ನು ಅವಳು ಮುಟ್ಟುವಾಗಲೇ ಏನು ಮುಟ್ತಾ ಇದ್ದಾಳೆ ಗೊತ್ತಾ? ವೆನ್ ಶಿ ಟಚ್ ದ ಫ್ರೂಟ್, ಶಿ ಟಚ್ ದ ಡೆತ್. ಅವಳದನ್ನು ಮುಟ್ಟುವಾಗಲೇ ಮರಣವನ್ನು ಮುಟ್ತಾ ಇದ್ದಾಳೆ ಅವಳು ಅದನ್ನು ಮುಟ್ಟುವಾಗಲೇ ದೇವರ ಸಂಕಲ್ಪಕ್ಕೆ ವಿರೋಧವಾಗಿರುವ ಕಾರ್ಯವನ್ನು ಮಾಡ್ತಾ ಇದ್ದಾಳೆ.
ಅದನ್ನು ಮುಟ್ಟುವಾಗಲೇ ದೇವರ ಆಜ್ಞೆಗೆ ಅವಿಧೇಯಳಾಗ್ತಾ ಇದ್ದಾಳೆ. ಅದನ್ನು ಮುಟ್ಟುವಾಗಲೇ, ಆ ಹಣ್ಣನ್ನು ಟಚ್ ಮಾಡುವಾಗಲೇ ಈ ಭೂಮಿಯ ಮೇಲೆ ದೇವರ ಸಂಕಲ್ಪಕ್ಕೆ ವಿರೋಧವಾಗಿ ತನ್ನ ಮನಸ್ಸಾಕ್ಷಿಯನ್ನು ಕೆಡಿಸ್ಕೊಂಡು ಇನ್ನೊಬ್ಬನಾದಂಥ ಪಿಶಾಚಿಯ ಸೌಂಡನ್ನು ಕೇಳಿಸ್ಕೊಳ್ತಾ, ಆ ಪಿಶಾಚಿಯ ಸ್ಪರ್ಶಕ್ಕೆ, ಆ ಪಿಶಾಚಿಯ ಜ್ಞಾನಕ್ಕೆ, ಪಿಶಾಚಿಯ ವಂಚನೆಗೆ ಒಳಪಟ್ಟು ಅದನ್ನು ಮುಟ್ತಾ ತೆಗೆದು ತಿನ್ನೋದು ಬೇರೆ. ಫಸ್ಟ್ ಟಚ್ ಮಾಡಬೇಕಾದ್ರೆ ಎಷ್ಟು ಹೋರಾಟ ಆಗಿರ್ಬೋದು ಅವಳಿಗೆ. ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದೆ. ಹಣ್ಣನ್ನು ಟಚ್ ಮಾಡಬೇಕಾದ್ರೆ ಯಾವಾಗ ಅದನ್ನು ಯಾವಾಗ ಅವಳು ಕಿತ್ಲೋ ಅವಳು ದೇವರಿಂದ ಕೀಳಲ್ಪಟ್ಲು, ದೇವರ ಸಂಕಲ್ಪದಿಂದ ಕೀಳಲ್ಪಟ್ಲು, ದೇವರ ಯೋಜನೆಯಿಂದ ಕೀಳಲ್ಪಟ್ಲು. ತಾನೂ ತಿಂದಳು, ತನ್ನ ಜೊತೆಯಲ್ಲಿದ್ದಂಥ ಗಂಡನಿಗೂ ಅದನ್ನು ಕೊಟ್ಟಳು, ಅವನು ಅದನ್ನು ತಿಂದ. ಇಬ್ಬರು ಅದನ್ನು ತಿನ್ನಬೇಕಾದ್ರೆ ಈಗೇನಾಯಿತು, ಒಂದು ಕ್ಷಣದಲ್ಲಿ ಅವ್ರು ಢಣ್ ಅಂತಂದೇಳಿ ಏನೋ ಒಂದು ಸಂಗತಿ ನಡೀತಾ ಇದೆ. ನೋಡಬೇಕಾದ್ರೆ ಅಲ್ಲಿ ತನಕ ಮಹಿಮೆಯ ಶರೀರವಾಗಿದ್ದಂಥ ಅವ್ರದ್ದು ಈಗ ನಾವು ಬೆತ್ತಲೆ ಆಗಿದ್ದೇವಲ್ಲ ಎಂಬುದಾಗಿ ಒಬ್ರಿಗೊಬ್ರು ನಾಚಿಕೊಂಡು ಓಡಿ ಹೋಗಿ ಅಂಜೂರದ ಎಲೆಗಳನ್ನು ಸುತ್ತಕೊಂಡು ಮರದ ಹಿಂದೆ ಅಡ್ಕೊಂಡ್ರು. ಆ ತಂಗಾಳಿಯಲ್ಲಿ ಸ್ವಾಮಿ ಬರ್ತಾ ಇದ್ದಾರೆ. ದೇವ್ರು ಬರಬೇಕಾದ್ರೆ ಯಾವುದು ಗುಡುಗು ಮಿಂಚಿನಿಂದ ಬರಲಿಲ್ಲ. ಅವ್ರ ಜೊತೆಗೆ ಒಂದು ಲವ್ಲಿ ಫ್ರೆಂಡ್ ಆಗಿ ಮಾತನಾಡೋದಕ್ಕೋಸ್ಕರ ದೇವ್ರು ಬರ್ತಾ ಇದ್ದಾರೆ. ನೋಡ್ತಾರೆ, ಎಲ್ಲಿ ಇಲ್ಲ. ದೇವ್ರು ಕೂಗಿ ಹೇಳ್ತಾರೆ, ಆದಾಮನೇ ನೀನು ಎಲ್ಲಿದ್ದೀಯಾ? ಸ್ವಾಮಿ, ನಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ ತಿಳಿದು ನಾವು ಮರದ ಹಿಂದೆ ಆಡ್ಕೊಂಡಿದ್ದೇವೆ. ಬೆತ್ತಲಾಗಿದ್ದೇವೆ ಎಂಬುದನ್ನು ಯಾರು ಹೇಳ್ಕೊಟ್ಟಾರೆ? ಯಾರು? ಆ ಮರದ ಹಣ್ಣನ್ನು ನೀನು ತಿಂದ? ಹೌದು ಸ್ವಾಮಿ, ನಾನೇನು ತಿನ್ನಲಿಲ್ಲ, ನೀನೇ ಸೃಷ್ಟಿ ಮಾಡೋದಲ್ಲಿ ಈ ಹುಡುಗಿ ನನಗೆ ನನಗೆ ಕೊಟ್ಟಳು, ಅವಳು ಕೊಟ್ಟಿದ್ದಕ್ಕೆ ನಾನು ತಿಂದೆ. ಕಾರಣ ಹೇಳ್ತಾ ಇದ್ದಾರೆ ನೋಡಿ, ಚೆನ್ನಾಗಿ. ಶೋಧನೆಯು ವಂಚನೆ ಆಗಿದೆ. ವಂಚನೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳಬೇಕಾಗ್ತದೆ, ಅಥವಾ ಅದನ್ನು ಹೇಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಅಪವಾದಗಳನ್ನು ಮಾಡಬೇಕಾಗ್ತದೆ. ನೋ, ಇಟ್ಸ್ ವೆರಿ ಡೇಂಜರ್. ಸ್ವಾಮಿ, ನಾನು ತಿಂದಿಲ್ಲ, ಇವಳು ಕೊಟ್ಲು. ಏನಮ್ಮ ನೀನು ಕಿತ್ಕೊಟ್ಟಿದ್ದು? ಇಲ್ಲ ಸ್ವಾಮಿ, ಸರ್ಪ ನನಗೆ ವಂಚಿಸ್ತು. ಶೋಧನೆ ಅನ್ನೋದು ಅಷ್ಟು ಡೇಂಜರ್ ಆಗಿದೆ ರೀ. ಶೋಧನೆ ಅಷ್ಟು ಡೇಂಜರ್ ಆಗಿದೆ. ಒಂದ್ಸರಿ ಕೈಗಳನ್ನು ದೇವರ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಸ್ವಾಮಿ ಎಲ್ಲ ಶೋಧನೆಗಳನ್ನು ಜಯಿಸಿದ್ದಾನೆ ರೀ. ವಾ. ಹೊಸ ಒಡಂಬಡಿಕೆಗೆ ಮೀಸಲಾದಂಥ ದೈವ ಭಕ್ತರಾದಂಥ ನಮಗೆ ದೇವರು ಆ ಶೋಧನೆಯನ್ನು ಜಯಿಸಿ, ಆ ಶೋಧಕನನ್ನು ತಲೆಯನ್ನು ಜಜ್ಜಿ ಕ್ರ್ಯಾಶ್ ಮಾಡಿ, ಪ್ರೈಸ್ ದಿ ಲಾರ್ಡ್. ಯಾಕೆ ಸ್ವಾಮಿ ತಲೆಯನ್ನು ಜಜ್ಜಿದ ಅಂದರೆ, ಆತನ ತಲೆಯಲ್ಲಿ ಬರುವಂಥದ್ದು ಎಲ್ಲದು ಶೋಧನೆ ಮಾತುಗಳೇ, ವಂಚನೆ ಮಾತುಗಳೇ. ನನ್ನ ಮಕ್ಕಳು ನನ್ನ ರಕ್ತದಿಂದ ತೊಳೆಯಲ್ಪಟ್ಟ ನನ್ನ ಜನರಿಗೆ ಇನ್ನು ಶೋಧನೆಗಳನ್ನು ಜಯಿಸುವಂಥ ಕೃಪೆ ನಾನು ನೀಡ್ತೀನಿ ಎಂಬುದಾಗಿ ಹೇಳಿ ಸೈತಾನ್ ತಲೆಯನ್ನು ಜಜ್ಜಿ ಅದನ್ನು ಕ್ರ್ಯಾಶ್ ಮಾಡಿ, ಓಕೆ, ದೇವರು ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ. ಆಮೇನ್. ಬರೀ ಜಯವನ್ನು ಹಾಗೆ ತಂದುಕೊಡ್ಲಿಲ್ಲ, ತನ್ನ ರಕ್ತವನ್ನು ಸುರಿಸಿ ನಮಗೆ ಶುದ್ಧ ಮಾಡೋದ್ರ ಮೂಲಕವಾಗಿ ಶೋಧನೆಯನ್ನು ಹೆಂಗೆ ಜಯಿಸಬೇಕೆಂಬುದಾಗಿ ಹೇಳಿ ಈ ಪರಿಶುದ್ಧವಾದಂಥ ಗ್ರಂಥವನ್ನು, ಅದರಲ್ಲಿರುವಂಥ ಎಲ್ಲ ವಾಕ್ಯಗಳನ್ನು, ಆಜ್ಞಾರೂಪವಾಗಿರುವಂಥ ಆಜ್ಞೆಗಳನ್ನು ಬರೆದು ನಮ್ಮ ಕೈಲಿ ಇವತ್ತು ನಮಗೆ ಕೊಟ್ಟಿದ್ದಾನೆ. ಈಗ ಯಾವ ಯೇಸು ಸ್ವಾಮಿ ಬಂದು ನಮಗೆ ಇನ್ನೊಂದು ಸಾರಿ ನಮಗೆ ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಆತನ ಆಲ್ರೆಡಿ ಎಲ್ಲವನ್ನು ಇದರಲ್ಲಿ ಮಾತನಾಡಿ ಇದನ್ನು ಇವತ್ತು ನಮ್ಮ ಕೈ ಕೊಟ್ಟಿದ್ದಾನೆ. ಇದನ್ನು ನಾವು ಓದುತ್ತಾ ಇರುವಾಗಲೇ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಏನು ಬರ್ತಿದೆ ಅಂದರೆ ದೇವರ ಜಯ ನಮ್ಮಲ್ಲಿ ಬರುವಂಥದ್ದಾಗಿದೆ. ಆಮೇನ್. ಹೇಗೆ ನಾವು ಶೋಧನೆಯಿಂದ ತಪ್ಪಿಸ್ಕೊಳ್ಬೇಕೆಂಬುದಾಗಿ ಒಂದೊಂದು ಮಾತುಗಳು ಕೂಡ ತನ್ನ ಮಕ್ಕಳ ಮೂಲಕವಾಗಿ ದೇವರು ಮಾತನಾಡಿದ್ದಾನೆ, ಪ್ರವಾದಿಗಳ ಮೂಲಕವಾಗಿ ಮಾತನಾಡಿದ್ದಾನೆ, ನ್ಯಾಯಸ್ಥಾಪಕರ ಮೂಲಕವಾಗಿ ದೇವರು ಮಾತನಾಡಿದ್ದಾನೆ, ಕೀರ್ತನ ರೂಪವಾಗಿ ಮಾತನಾಡಿದ್ದಾನೆ, ಜ್ಞಾನೋಕ್ತಿಗಳ ರೂಪವಾಗಿ ದೇವರು ಮಾತನಾಡಿದ್ದಾನೆ. ಆಮೇನ್. ಸುವಾರ್ತೆಗಳಲ್ಲಿ ಆತನ ಮಾತನಾಡಿದ್ದಾನೆ. ಅಷ್ಟಲ್ಲದೆ ಸಭೆಗೆ ಒಂದು ಕ್ರಮವಾಗಿ ಹೇಗೆ ಇರಬೇಕೆಂಬುದಾಗಿ ತನ್ನ ಸೇವಕರಾದಂಥ ಅಪೊಸ್ತಲರನ್ನು ಆರಿಸಿಕೊಂಡು ಪೌಲನ ಮೂಲಕವಾಗಿ, ಪೇತ್ರನ ಮೂಲಕವಾಗಿ, ಓಕೆ, ಯಾಕೋಬನ ಮೂಲಕವಾಗಿ, ಯೋಹಾನನ ಮೂಲಕವಾಗಿ ಎಲ್ಲವನ್ನ ದೇವರು ತನ್ನ ಸಭೆಗೆ ಏನು ಬೇಕೋ ಎಲ್ಲವನ್ನ, ಒಂದು ಸಭೆ ಜಯಿಸಲಿಕ್ಕೆ, ಒಂದು ಶೋಧನೆಯನ್ನು ಜಯಿಸಿ, ವಂಚಕರನ್ನು ಜಯಿಸಿ, ಒಂದು ಜಯದ ಜೀವಿತವನ್ನು, ಪರಿಶುದ್ಧ ಜೀವಿತ, ನೀತಿ ಜೀವಿತವನ್ನು ಹೇಗೆ ಜೀವಿಸಬೇಕೆಂಬುದಾಗಿ ಎಲ್ಲವನ್ನ ದೇವರು ಇದರಲ್ಲಿ ಸಿದ್ಧ ಮಾಡಿಟ್ಟು ನಮಗೆ ಕೊಟ್ಟಿದ್ದಾನೆ. ಇದಕ್ಕೋಸ್ಕರ, ಶೋಧನೆ ಜಯಿಸೋದಕ್ಕೋಸ್ಕರ ಯಾವುದೋ ಯೂನಿವರ್ಸಿಟಿಗೆ ಹೋಗಿ ನಾವು ಕಲಿಬೇಕಾಗಿಂತ ಅವಶ್ಯಕತೆ ಇಲ್ಲ. ಯಾವುದೋ ಒಬ್ಬ ದೊಡ್ಡ ಸಾಧು ಹತ್ರ ಹೋಗಿ ಕೂತ್ಕೊಂಡು ನಾವು ಕಲಿಬೇಕಾಗಿರೋಂಥದ್ದು ಇಲ್ಲ. ಯಾವುದೋ ಒಬ್ಬ ದೊಡ್ಡ ಜ್ಞಾನಿಗಳ ಹತ್ರ ಹೋಗಿ, ಇದು ಯಾವುದೋ ಒಂದು ರಾಕೆಟ್ ಸೈನ್ಸ್ ಅಲ್ಲ ರೀ ಇದು. ಪ್ರೈಸ್ ದಿ ಲಾರ್ಡ್. ಎಸ್, ಇದು ಯಾವುದೋ ರಾಕೆಟ್ ಸೈನ್ಸ್ ಅಲ್ಲ. ಇದನ್ನು ಓದ್ತಾ ಹೋದರೆ ಸಾಕು. ನಾವ್ಯಾರು, ಶೋಧಕನೇ ಯಾರು, ವಂಚನೆ ಯಾವುದು, ನಮ್ಮನ್ನು ಕೇಡಿನಿಂದ ನಮ್ಮನ್ನು ನಡೆಸುವಂಥ ಸಂಗತಿಗಳ ಎಲ್ಲವನ್ನ ದೇವರು ಇದರಲ್ಲಿ ಪ್ರಕಟಪಡಿಸಿದ್ದಾನೆ. ಇದನ್ನು ನೀವು ತೆಗಿತಾ ಇರಬೇಕಾದ್ರೆ ಇದ್ರೊಳಗಡೆ ಒಂದು ಬೆಳಕು ನಿಮ್ಮ ಮುಖದ ಮೇಲೆ ಚಿಮ್ತದೆ.
ಇದನ್ನು ತೆಗೆದು ನೀವು ಓದುವಾಗಲೇ ಇದರಲ್ಲಿರೋ ಒಂದು ಪ್ರಕಾಶಮಾನವಾದಂಥ ಒಂದು ಸಂಗತಿ ನಿಮ್ಮ ಹೃದಯದಲ್ಲೇ ಹೊಳಿತದೆ. ಆವಾಗ ಆಟೋಮೆಟಿಕ್ಲಾಗಿ ನೀವು ಶೋಧನೆಯಿಂದ ಹೊರಗಡೆ ಬರಲಿಕ್ಕೆ ನೀವು ಪ್ರಯತ್ನ ಪಡ್ತೀರ. ಆ ಶೋಧನೆಯಿಂದ ಹಾಗೆ ಹೊರಗಡೆ ಬರ್ತಾ ಕೇಡಿನಿಂದ ಹಾಗೆ ನೀವು ತಪ್ಪಿಸಿಕೊಳ್ಳುವಂಥವರಾಗಿರ್ತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಪ್ರಪಂಚದಲ್ಲಿ 3 ಶೋಧನೆಗಳಿದ್ದಾವೆ ರೀ. ಆ 3 ಶೋಧನೆ ದೇವರು ಅದನ್ನು ಜಯಿಸಿದ್ದಾನೆ. ಒಂದು ಶಾರೀರಿಕವಾದಂಥ ಶೋಧನೆ ಬಂದು ಮತ್ತೆ ಅದೇ ಮತ್ತನ್ಬಾರ್ದು ಸುವಾರ್ತೆಯಲ್ಲಿ 4ನೇ ಅಧ್ಯಾಯಕ್ಕೆ ಬರೋನ್ವಾ? 4ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳ್ತಿದೆ? ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಜೀಸಸ್ ಕಾಂಕರ್ ದ ಫ್ಲೆಶ್. ಸ್ವಾಮಿಯು ಶರೀರಕ್ಕೆ ಸಂಬಂಧಪಟ್ಟಿರುವುದನ್ನು ಜಯಿಸಿದ್ದಾನೆ. ಶರೀರಕ್ಕೆ ಸಂಬಂಧಪಟ್ಟಿದ್ದನ್ನು ಜಯಿಸಿದ್ದಾನೆ. ಇವತ್ತು ಶೋಧನೆ ಅನ್ನೋದು ಅದೇ ರೀತಿ ಆಗಿದೆ. ಶಾರೀರಿಕವಾಗಿರುವಂಥ ಸಂಬಂಧ, ಶಾರೀರಿಕವಾದಂಥ ಇಚ್ಛೆಗಳು, ಶಾರೀರಿಕವಾಗಿರುವಂಥ ಸಂಗತಿಗಳನ್ನು ಇವತ್ತು ನಮ್ಮ ಮುಂದೆ ಇದೆ. ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ಶೋಧನೆ ಅನ್ನೋದು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಅದಕ್ಕೆ ಒಳಗಾಗ್ತಾನೆ. ಪ್ರತಿಯೊಬ್ಬನು ಕೂಡ ಒಳಗಾಗ್ತಾನೆ. ಎಲ್ಲರಿಗೂ ಶೋಧನೆ ಇದೆ ರೀ. ಶೋಧನೆ ಒಬ್ಬ ಬಡವನಿಂದ, ನಿರ್ಗತಿಕ ಬಡವನಿಂದ ಹಿಡಿದು ಬಿಲೇನಿಯರ್ ಆಗಿರುವಂಥ ಶ್ರೀಮಂತನಿಗೂ ಕೂಡ ಶೋಧನೆ ಇದೆ. ಎಲ್ಲರ ಗಂಡು ಹೆಣ್ಣು ಮಕ್ಕಳು ಮುದುಕರು ಯವನಸ್ಥರು ಎಲ್ಲರೂ ಕೂಡ ಶೋಧನೆ ಒಳಗಾಗ್ತಾರೆ. ಮುದುಕರು ಏನು ಪಾಸ್ಟರ್, ಮುದುಕರು ವಯಸ್ಸಾಗಿರೋರು ಶೋಧನೆಗೆ, ಹೌದು, ಅವರು ಕೂಡ ಶೋಧನೆಗೆ ಒಳಗಾಗ್ತಾರೆ. ಶಾರೀರಿಕವಾದ ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಎಲ್ಲರೂ ಕೂಡ ಶೋಧನೆ ಒಳಗಾಗ್ತಾರೆ ರೀ. ಎಲ್ಲರೂ ಕೂಡ ಶೋಧನೆ ಒಳಗಾಗ್ತಾರೆ. ಅದು ಯಾವ ರೂಪದಲ್ಲಾದ್ರೂ ಬರ್ಬೋದು. ಅದನ್ನು ಯಾವ ರೂಪದಲ್ಲಿ, ಕೆಲವರು ತಿನ್ನೋದ್ರಲ್ಲಿ ಶೋಧನೆ, ಕೆಲವರು ಸ್ಮೋಕ್ ಮಾಡೋದ್ರಲ್ಲಿ ಶೋಧನೆ, ಕೆಲವರು ಕುಡಿಯೋದ್ರಲ್ಲಿ ಶೋಧನೆ, ಕೆಲವರು ದುಶ್ಚಟಗಳಲ್ಲಿ ಶೋಧನೆ, ಇನ್ನು ಕೆಲವರು ಸ್ತ್ರೀಯರಲ್ಲಿ ಶೋಧನೆ, ಪುರುಷರಲ್ಲಿ ಶೋಧನೆ. ಶಾರೀರಿಕವಾದಂಥ ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಸೈತಾನ್ ಕೂಡ ಫಸ್ಟ್ ಅದನ್ನು ಸ್ವಾಮಿಗೆ ಬಂದು ಹೇಳಿದ್ರೆ, ನಿನ್ನ ಶರೀರದ ಇಚ್ಛೆಯನ್ನು ನೀನು ಪೂರೈಸ್ಕೊಳ್ಬೇಕು, ನಿನ್ನ ಶರೀರದ ಆಸೆಯನ್ನು ನೀನು ಪೂರೈಸ್ಕೊಳ್ಬೇಕು. ಈಗೋ ಈ ಕಲ್ಲನ್ನು ತೆಗೆದುಕೊಂಡು ರೊಟ್ಟಿ ಮಾಡಿ ಅದನ್ನು ತಿನ್ನು. ಯೇಸು ಸ್ವಾಮಿ ಹೇಳಿದ್ರೆ, ಇನ್ನೊಂದು ಬರೆದಿದ್ದೆ ಗೊತ್ತಾ ನಿನಗೆ? ಏನು ಬರೆದಿದೆ? ಮನುಷ್ಯನ ಬರೀ ರೊಟ್ಟಿ ತಿಂದಿದ್ದ ಅದರಿಂದ ಮಾತ್ರ ಬದುಕೋದಿಲ್ಲ. ಆದರೆ ನಿಜವಾಗಿ ಬದುಕಬೇಕಂದ್ರೆ ಶರೀರವನ್ನು ಜಯಿಸುವಂಥದ್ದು ದೇವರ ವಾಕ್ಯವಾಗಿದೆ. ದೇವರ ಬಾಯಿಂದ ಬರುವ ಮಾತುಗಳು ಅದರಿಂದ ಜಯಿಸುವಂಥದ್ದಾಗಿದೆ. ಆದರೆ ಇವತ್ತೇನಾಗಿದೆ ಗೊತ್ತಾ? ನಾನು ಮಾತು ಹೇಳ್ತೀನಿ ಕೇಳ್ರಿ, ಎಲ್ಲರೂ ಕೇಳ್ರಿ. ಅವತ್ತು ಶೋಧನಕ ಹೇಳ್ದ ಯೇಸು ಸ್ವಾಮಿಗೆ, ಈ ಕಲ್ಲನ್ನು ರೊಟ್ಟಿಯನ್ನು ಮಾಡಿ ನೀನು ತಿನ್ನು ಎಂಬುದಾಗಿ ಹೇಳ್ದ. ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು. ಅದು ಇವತ್ತು ಅದೇ ಶೋಧಕ ಬಂದು, ಅದೇ ಪಿಶಾಚಿ ಬಂದು ಒಬ್ರಿಗೆ ಹೇಳಿದರೆ, ಓಕೆ, ನಿನ್ನ ಶಾರೀರದ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಒಂದು ವೇಳೆ ಇದು ಕಲ್ಲಂತ ಕೊಡ್ರಿ, ಈ ಕಲ್ಲನ್ನು ರೊಟ್ಟಿ ಮಾಡಿ ನೀನು ತಿನ್ನು ಅಂತಂದು ಹೇಳಿದ್ರೆ, ಬರೀ ರೊಟ್ಟಿ ಮಾಡೋದಲ್ಲ, ಅವರು ಇವತ್ತು ಕಲ್ಲನ್ನು ರೊಟ್ಟಿ ಕೇಕ್ ಮಾಡಿ ತಿನ್ನೋರು ಇದ್ದಾರೆ. ಇದನ್ನು ಅದು ಕೇಕ್ ಮಾಡಿ ತಿಂದು, ಅಲ್ಲ ಎಲ್ಲರೂ ಕೇಳಿಸ್ಕೊಡ್ರಿ, ಕೇಕ್ ಮಾಡಿ ತಿಂದು ತಿನ್ನಿಸೋರು ಇದ್ದಾರೆ. ಅವತ್ತು ಯೇಸು ಸ್ವಾಮಿಗೆ ಅವ್ನು ಬಂದು ಹೇಳಿದ ಅಷ್ಟೇ, ಈ ರೊಟ್ಟಿಯನ್ನು ತೆಗೆದುಕೊಳ್ಳಪ್ಪ, ಈ ಕಲ್ಲನ್ನು ತೆಗೆದುಕೊಳ್ಳಪ್ಪ, ಈ ಕಲ್ಲನ್ನು ಏನು ಮಾಡು, ರೊಟ್ಟಿ ಮಾಡಿ ತಿನ್ನು, ಅಷ್ಟೇ ಹೇಳಿದ್ದು. ಬಟ್ ಇವತ್ತಿನ ಜನ ಹೆಂಗಿದ್ದಾರೆ ಅಂದರೆ, ನೋ 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 ನೋ, ಬರೀ ರೊಟ್ಟಿ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ. ಅದು ಪಿಜ್ಜಾನ ಕೇಕ್ ಮಾಡಿ, ಪಿಜ್ಜಾ ಮಾಡಿ, ಅರೆ ಅದು ಎಷ್ಟು ಫಾಸ್ಟ್ ಟೆಕ್ನಾಲಜಿ ಆಗಿದೆ ನೋಡ್ರಿ ಇವಾಗ. ಚೆನ್ನಾಗಿ ತಿಳಿಸ್ಕೊಡ್ರಿ, ಇವತ್ತಿನ ಜನರು ಹೆಂಗಿದ್ದಾರೆ ಅಂದರೆ, ಇವತ್ತಿನ ಜನರು ಅವತ್ತು ಪಿಶಾಚಿ ಹೇಳ್ದ ಕಲ್ಲು ತೊಗೊಂಡು ರೊಟ್ಟಿ ಮಾಡಿ ತಿನ್ನ ಅಂತ ಹೇಳ್ದ. ಆದರೆ ಇವತ್ತು ಬಂದು ಕೇಳ್ತಾ, ಯಾರೋ ಒಬ್ರು ಕೇಳ್ದ ಅಂತ ತಿಳ್ಕೊ, ಇದನ್ನು ರೊಟ್ಟಿ ಮಾಡಿ ತಿನ್ನ ಅಂತಂದು ಹೇಳ್ದೆ, ಇಲ್ಲ ನಾನು ಇದು ಪಿಜ್ಜಾ ಮಾಡಿ ತಿಂತೀನಿ ಅಂತ. ಸೈತಾನನೇ ಶಾಕ್ ಆಗೋಗ್ಬಿಡ್ತಾನೆ ಇವಾಗ. ಅವ್ರೆ ನನಗಿಂತ ಚಾಪ್ಟರ್ ಇರ್ತಾನಲ್ಲ ಇವನು ಅಂತಂದೇಳಿ ಸೈತಾನಿಗೆ ಶಾಕ್ ಕೊಡುವಂಥ ಜನರಿದ್ದಾರೆ ಇವತ್ತು. ಸೈತಾನ್ ಒಂದು ಹುಡುಗಿ ತೋರಿಸಿದ ಅಷ್ಟೇ, ಇದೊಂದು ಹುಡುಗಿ ಈ ಹುಡುಗಿ ಬರೋದಕ್ಕಿಂತ ಮುಂಚೆ ಆಗಲೇ 8 ಆಗ್ಯಾವ ನನಗೆ ಅಂತನೋ.
ಅವ್ರೇ ಬಾಪ್ರೇ ಇವ್ನು ಭಯಂಕರ ಇದ್ದಾನೆ ಇವನು ಅಂತಂದೇಳಿ ಅಷ್ಟು ಫಾಸ್ಟಾಗಿ. ಅಂದರೆ ಏನಾಗಿದೆ ಅಂದರೆ ಪಾಪವು ಅಷ್ಟು ವಿಜೃಂಭಿಸ್ತಾ ಇದೆ ರೀ ಇವತ್ತು. ಚೆನ್ನಾಗಿ ತಿಳ್ಕೊಳ್ರಿ, ಪಾಪವು ಅಷ್ಟು ವಿಜೃಂಭಿಸ್ತಾ ಇದೆ. ಅಷ್ಟು ಆ ಒಂದು ಪಾಪದ ಒಂದು ಅಷ್ಟು ವಿಜೃಂಭಣೆಯಲ್ಲಿ ಎಲ್ಲೋ ಒಂದು ಹತ್ರ ದೇವರ ಸಂಕಲ್ಪ, ದೇವರ ಚಿತ್ತ ಈ ಭೂಲೋಕದಲ್ಲಿ ರಕ್ಷಣೆ ರೂಪವಾಗಿರುವುದು ಇದೆ ಎಂಬುದಾಗಿ ಮನುಷ್ಯರ ಕಣ್ಣಿಗೆ ಕುರುಡಾಗೋಗ್ಬಿಟ್ಟಿದೆ. 3D ವಿಷಲ್ದ ಅದು ಹಾಕೊಂಡ್ಬಿಟ್ಟಾರೆ ಎಲ್ಲರೂ. ಆ ಪ್ರಪಂಚ ನೋಡ್ತಾ ಇದ್ದಾರೆ ಅದರೊಳಗಡೆ. ಅಲ್ಲೊಂದು ಜಸ್ಟ್ ಒಂದು ಅದ್ರೊಳಗಡೆ ಒಂದು ವಿಡಿಯೋ ಬರ್ತಾ ಇರ್ತೈತಿ. ಜಸ್ಟ್ ಆ ಪ್ರಪಂಚದ ಒಳಗಡೆ ಇವತ್ತಿದ್ದಾರೆ. ಅದನ್ನು ತೆಗೆದು ನೋಡಿದ್ರೆ ಇನ್ನೊಂದು ವಿಶಾಲವಾದಂಥ ಒಂದು ರಕ್ಷಣೆ ಪ್ರಪಂಚ ಇದೆ ರೀ. ಹಲ್ಲೆಲೂಯ. ಮೊದಲನೇದಾಗಿ ಸ್ವಾಮಿ ಏನು ಜಯಿಸಿದ್ದಾರೆ? ಶರೀರವನ್ನು ಜಯಿಸಿದ್ದಾರೆ. ಎರಡನೇದಾಗಿ ಬರೋಣ, ಏನು ಹೇಳ್ತಿದೆ? ಎರಡನೇದು ಓಕೆ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಓಕೆ. ಎರಡನೇದಾಗಿ ನೋಡಿ, ಜೀಸಸ್ ಕಾಂಕರ್ಡ್ ಹಿಮ್ಸೆಲ್ಫ್ ಆರ್ ಫ್ಲೆಶ್. ದೆನ್ ಸೆಕೆಂಡ್, ಜೀಸಸ್ ಕಾಂಕರ್ಡ್ ದ ಇವಿಲ್ ಥಿಂಗ್ಸ್. ದಿಸ್ ಈಸ್ ಇವಿಲ್ ಥಿಂಗ್ಸ್. ಇದೊಂದು ಭಾಳ ಕೆಟ್ಟತನವಾಗಿರುವಂಥ ಸಂಗತಿ ಇದು. ಏನು ಹೇಳ್ತಿದ್ದಾನೆ ಅಂದರೆ, ಒಂದು ಎತ್ತರವಾದ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ, ಯು ಜಂಪ್, ಇಲ್ಲಿಂದ ಹಾರು. ಯಾರು ಬಂದು? ದೇವದೂತರು ಬಂದು ಕೈಗಳಲ್ಲಿ ಎತ್ಕೊಳ್ತಾರೆ. ಜಂಪ್ ಮಾಡಿ ನೋಡೋಣ, ಹೆಂಗೆ ಮಾಡ್ತೀವಿ, ಜಂಪ್ ಮಾಡು. ಅವತ್ತು ಹೇಳ್ದೆ ಜಂಪ್ ಮಾಡಂತಂದು, ಅದೇ ಇವತ್ತು ಹೇಳೋದಕ್ಕಿಂತ ಮುಂಚೆ ಹಾರ್ಬಿಟ್ಟಿರ್ತಾರೆ ಡಮ್ ಅಂತಂದೇಳಿ. ಹಾರು ಅಂತಿದ್ದಂಗೆ ಇಲ್ಲಿದ್ಲಿ ಇವನು ಅಲ್ಲಿ ಹಾರ್ಬಿಟ್ಟಲ್ಲ. ಹಾರು ಭಾಳ ತತ್ ಸ್ವಾಮಿ. ಕೆಲವರಿಗೆ ಹೋಗ್ತಾ 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 ರೋಡಲ್ಲಿ ಗುಂಡಿ ಇರ್ತೈತೆ ಅಲ್ಲಿ. ಓಕೆ, ಇವನು ಗುಂಡಿ ಇರ್ತೈತಲ್ಲ, ಹಿಂಗೆ ನೋಡ್ಬಿಟ್ಟು, ಓ ಗುಂಡಿ ಇದೆ ಅಲ್ಲಿ, ನಾನು ಅಲ್ಲಿ ದಾರಿಂದ ಹೋಗಬಾರ್ದು, ದೊಡ್ಡ ಹಳ್ಳ ಇದೆ, ನಾನು ಬಿದ್ದರೆ ಮುಗಿತೆ, ಎದ್ದೊಳೋದು ಕಷ್ಟ ಆಗ್ತೈತಿ ಅಂತಂದು ಅವನು ಏನು ಮಾಡ್ತಾನೆ ಅಂದರೆ, ತನ್ನ ಮಾರ್ಗವನ್ನು ಬದಲಾಯಿಸಿಬಿಡ್ತಾನೆ. ಅವನು ತನ್ನ ರೂಟ್ನ ಚೇಂಜ್ ಮಾಡಿ ಬೇರೆ ರೂಟಲ್ಲಿ ಹೋಗ್ಬಿಡ್ತಾನೆ. ಅಲ್ಲಿ ಇದೆ. ಇನ್ನು ಕೆಲವರು ಇದ್ದಾರೆ, ಗುಂಡಿ ನೋಡಿದ ತಕ್ಷಣ ಅರೆ ಗುಂಡಿ ಅಂತಂದರೆ ಅವರೇ ಜಂಪ್ ಮಾಡಿ ದಮ್ಮನ್ನು ಅವರೇ ಹೊತ್ಕೊಂಡು ಬೀಳ್ತಾರೆ. ಇಲ್ಲಿಂದನೇ ಜಂಪ್ ಮಾಡಿ ಬಿದ್ದು ಬಿಡ್ತಾರೆ ಗುಂಡಿ ಒಳಗಡೆ. ಕೆಲವರು ಅಷ್ಟು ಹತ್ರ ಹೋಗಿ ಬೀಳ್ತಾರೆ, ಕೆಲವರು ಜಂಪ್ ಮಾಡಿ ಬೀಳ್ತಾರೆ. ಗೊತ್ತು ಅದು ಗುಂಡಿ, ಅದು ಕೇಡು, ಅಲ್ಲಿ ಗಂಡಾಂತರ. ಓಕೆ, ಇಲ್ಲಿಂದನೇ ಹೋಗಿ ಜಂಪ್ ಮಾಡಿ ಬೀಳ್ತಾರೆ. ವಾವ್, ಜೀಸಸ್ ಕಾಂಕರ್ ದ ಇವಿಲ್ ಥಿಂಗ್ಸ್. ದುಷ್ಟತನವನ್ನು ಸ್ವಾಮಿ ಜಯಿಸಿದ್ದಾರೆ, ದುಷ್ಟ ಕಾರ್ಯವನ್ನು ಸ್ವಾಮಿ ಜಯಿಸಿದ್ದಾರೆ. ಅದಕ್ಕೆ ಸ್ವಾಮಿ ಏನು ಹೇಳಿದ್ರು ಅವರಿಗೆ, ಆತನಿಗೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ. ನಿನ್ನ ದೇವರಾದ ಕರ್ತನನ್ನು ಏನು ಮಾಡಬಾರ್ದು? ಯು ಶುಡ್ ನಾಟ್ ಎಕ್ಸಾಮ್. ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು. ನೀನು ಜಂಪ್ ಮಾಡು ಇಲ್ಲಿಂದ. ಯೇಸುವೆ, ನೀನು ಇಲ್ಲಿಂದ ಜಂಪ್ ಮಾಡು. ನಿನ್ನ ದೇವದೂತರು ಬಂದು, ದೇವರನ್ನು ಪರೀಕ್ಷಿಸಬಾರ್ದು. ನಾವಾಗಿ ಬೀಳೋದಿಲ್ಲ. ಬೀಳುವ ಸಂದರ್ಭ ಬಂದರೆ ತನ್ನ ಕೈಯನ್ನು ನೀಡಿ ನಮ್ಮನ ಮೇಲೆ ಕೆತ್ತುವ ದೇವರಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ದುಷ್ಟತನವನ್ನು, ಈವಿಲ್ ಥಿಂಗ್ಸ್ನ ಕಾಂಕರ್ ಮಾಡಿದ್ದಾರೆ. ಇನ್ನು ಮೂರನೇದು ಅಲ್ಲೇ ಕೆಳಗಿದೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಇದು ಹೇಳಿದ ಮೇಲೆ ಏನಾಯ್ತು? 11ನೇ ಎಲ್ಲರೂ ಹೋದ್ರಿ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಕೈಗಳಿಂದ ದೇವರ ಸ್ತೋತ್ರ. ಹಲ್ಲೆಲೂಯಾ. ಸ್ವಾಮಿ ಪ್ರಪಂಚವನ್ನು ಗೆದ್ದಿದ್ದಾನೆ. ಜೀಸಸ್ ಕಾಂಕರ್ ದ ಹೋಲ್ ವರ್ಲ್ಡ್. ಜೀಸಸ್ ಕಾಂಕರ್ ದ ಫ್ಲೆಶ್, ಜೀಸಸ್ ಕಾಂಕರ್ ದ ಇವಿಲ್, ಆ್ಯಂಡ್ ಜೀಸಸ್ ಕಾಂಕರ್ ದ ಹೋಲ್ ವರ್ಲ್ಡ್. ಪ್ರಪಂಚವನ್ನು ದೇವರು ಗೆದ್ದಿದ್ದಾನೆ ರೀ. ಈ ಕಾಂಕರ್ ದ ಎಂಟೈರ್ ವರ್ಲ್ಡ್.
ವರ್ಲ್ಡ್ ಮೀನ್ಸ್ ಎಲ್ಲದರ ದುಷ್ಟ ವೈಭವಗಳನ್ನು ನೋಡಿರಿ. ಸೈತಾನ್ ಏನು ಮಾಡಿದಂತೆ, ಪ್ರಪಂಚವನ್ನು ಎಲ್ಲ ತೋರಿಸಿದ್ದಂತೆ, ವಾ ಅದರ ವೈಭವಗಳನ್ನು ತೋರಿಸಿದ್ದಂತೆ. ಇವತ್ತು ಬಂದು ತೋರಿಸ್ಬೋದು. ಇವತ್ತಿದ್ದರೆ ಏನು ತೋರಿಸ್ತಾನೆ ಹೇಳ್ರಿ ಸೈತಾನ್? ಇವತ್ತು ಪಬ್ ಆ್ಯಂಡ್ ಬಾರ್ ತೋರಿಸ್ತಾನೆ. ಓಕೆ, ಬಾರ್ ತೋರಿಸ್ತಾನೆ. ನೋಡು ಹೆಂಗಿದೆ, ಲೈಟ್ ನೋಡು, ಮ್ಯೂಸಿಕ್ ನೋಡು. ವಾ ಮ್ಯೂಸಿಕ್ ಬಾರ್ಸರ್ ಹೆಂಗಿದ್ದಾರೆ, ಮ್ಯೂಸಿಕ್ ಬಾರ್ಸರ್ ಹೆಂಗಿದ್ದಾರೆ. ಒಬ್ಬನ ಗಡ್ಡ ಇಲ್ಲಿದೆ, ಒಬ್ಬನ ಕೂದಲ ಇಲ್ಲಿದೆ, ಆ ಕೂದಲಿಗೆ ಜುಟ್ಟು ಬೇರೆ ಇದೆ. ಹೋಗಬೇಕಾದ್ರೆ ಒಂದು ಅರ್ಧ ಮಾರು ಮಲ್ಲಿಗೆ ಹೂ ತೊಗೊಂಡು ಮುಡಿಸ್ರಿ ಅದಕ್ಕೆ. ಆಮೇಲೆ ಟ್ಯಾಟೂಸ್ಗಳು ಇದ್ದಾವೆ, ರಿಂಗ್ಸ್ಗಳಿದ್ದಾವೆ. ಎಲ್ಲ ಹುಡುಗರು ಎಲ್ಲ ರಿಂಗ್ಸ್ ಹಾಕೋಣ ಕಲ್ತ್ಬಿಟ್ಟಾರೆ ಇವಾಗ. ಎಲ್ಲ ಮುಖದ ತುಂಬ ಇಲ್ಲಿ ರಿಂಗ್ಸು, ಇಲ್ಲಿ ರಿಂಗ್ಸು. ಓಕೆ, ಇಲ್ಲೆಲ್ಲ ರಿಂಗ್ಸು, ಮೂಗಲ್ಲೆಲ್ಲ ರಿಂಗ್ಸು, ಇಲ್ಲಿ ತುಟಿಗೆ ರಿಂಗ್ಸು, ನಾಲ್ಗೆಗೆ ರಿಂಗು. ನಾಲ್ಗೆಗೆ ಬಂದಿದ್ದು ಗೊತ್ತಾ ನಿಮಗೆ? ನಂಗೆ ಅಂದಿದ ತಕ್ಷಣ ಇಲ್ಲೊಂದು ಹೋಲ್ ಮಾಡಿ ಅದಕ್ಕೊಂದು ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡ್ತಾರೆ. ಏನೇನೆಲ್ಲ ಆಗಿದ್ದಾರೆ ಇವತ್ತು. ಬಾ 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 ಎಷ್ಟು ವೈಭವಗಳಿದೆ. ಕೆಲವು ದೇಶಗಳಲ್ಲಿ ರೈನ್ಬೋ ಸ್ಟ್ರೀಟ್ ಅಂತ ಇದ್ದಾವೆ, ಗೊತ್ತಾ ನಿಮಗೆ? ನಿಂಗೆ ಗೊತ್ತಾ ವಿನೋದ್? ಗೊತ್ತಿಲ್ಲ. ಕೆಲವು ಊರಿನಲ್ಲಿ ಒಂದು ಏರಿಯಾನೇ ಆ ನೆಲಕ್ಕೆ ಪೇಂಟ್ ಮಾಡಿರ್ತಾರೆ, ರೈನ್ಬೋ 7 ಕಲರ್ಸ್. ರೈನ್ಬೋ ಸ್ಟ್ರೀಟ್ ಅಂತ ಇದ್ದಾವೆ. ಒಂದು ಸರಿ ಆ ರೈನ್ಬೋ ಸ್ಟ್ರೀಟ್ ಒಳಗಡೆ ಎಂಟ್ರಿ ಕೊಟ್ಟರೆ ಸಾಕು, ವಾ ಏನು ಕಲರ್ ಹುಡುಗಿಯರು, ಏನು ಪಬ್ಗಳು, ಏನು ಇದು ಸ್ಮೋಕ್ ಮಾಡೋದೇನು, ಡ್ರಿಂಕ್ಸ್ ಮಾಡೋದೇನು, ಯಾರು ಬೇಕಾದರೂ ಇರ್ಬೋದು ಅಲ್ಲಿ. ಗೇಸು ಇದ್ದಾರೆ, ಲೆಸ್ಬೆನ್ಸು ಇದ್ದಾರೆ. ಗೊತ್ತಾಯ್ತಾ? ಆ ಏರಿಯಾನೇ ಇದ್ದಾವೆ. ಇವಾಗೆಲ್ಲ ಮಾಡ್ರನ್ ಆಗ್ತಾಯಿದೆ. ಇವಾಗ ಅದಕ್ಕೊಂದು ಹೆಸರು ಕೊಡ್ತಾರೆ, ರೈನ್ಬೋ ಸ್ಟ್ರೀಟ್ ಅಂತಂದೇಳಿ. ರೈನ್ಬೋ ಏರಿಯಾ, ರೆಡ್ ಲೈಟ್ ಏರಿಯಾ ಹೋಯ್ತು ಈಗ. ಅದು ರೆಡ್ ಲೈಟ್ ಏರಿಯಾ ಅದು ಹಳೇದಾಯ್ತು. ಈಗ ರೈನ್ಬೋ ಏರಿಯಾ ಬಂದೈತಿ ಇವಾಗ. ಓಕೆ, ಹುಡುಗರ ಜೊತೆಗೆ ಮದುವೆ ಆಗ್ಬೋದು, ಹುಡುಗಿಯರ ಜೊತೆಗೆ ಮದುವೆ ಆಗ್ಬೋದು ಅಲ್ಲಿ. ಅದೆಷ್ಟು 1 ಗಂಟೆ ಅರ್ಧ ಗಂಟೆ ಮದುವೆ ಅಷ್ಟೇ. ಅದು ಎಷ್ಟು ವೈಭವಗಳಿದ್ದಾರೆ ಅವು. ಅವ್ರ ಡ್ರೆಸ್ಸಸ್ ಏನು, ಇದೇನು ನೋಡ್ದೇ ಅಟ್ರಾಕ್ಟ್ ಆಗಿಬಿಡ್ಬೇಕು ಅವರು. ಅದರಲ್ಲಿ ಹುಡುಗ ಯಾರು, ಹುಡುಗಿ ಯಾರು ಒಂದೂ ಗೊತ್ತಾಗೋದಿಲ್ಲ. ಅದರಲ್ಲಿ ಹುಡುಗಿ ಥರನೇ ಇರ್ತಾನೆ, ಹುಡುಗ ಥರನೇ ಇರ್ತಾನೆ. ಅಲ್ಲಿ ನೋಡ್ಬೇಕು ಅವರು ವೈಭವ, ಅಷ್ಟು ವೈಭವ ಆ ರೈನ್ಬೋ ಸ್ಟ್ರೀಟ್ಗಳಲ್ಲಿ. ಇವಾಗ ಸುಮಾರು ನಮ್ಮ ಇಂಡಿಯಾಕ್ಕೆ ಕಾಲಿಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸುಮಾರು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇವಾಗ ರೈನ್ಬೋ ಸ್ಟ್ರೀಟ್ ಮಾಡ್ತಾ ಇದ್ದಾರೆ. ಇವಾಗ ಭಾಳ ದುರಂತ ಇದು. ಯಾಕೆಂದ್ರೆ ರೈನ್ಬೋ ಅಂದರೆ 7 ಕಲರ್ಸ್ ಅಟ್ರಾಕ್ಟ್, ಜನರನ್ನು ಅಟ್ರಾಕ್ಟ್ ಮಾಡೋವಂಥದ್ದು. ಯೇಸು ಸ್ವಾಮಿ ಪ್ರಪಂಚವನ್ನು ಜಯಿಸಿದ್ದಾನೆ ರೀ. ಅಂಥ ಶೋಧನೆಗಳನ್ನು ಜಯಿಸಿದ್ದಾನೆ, ಆ ವೈಭವಗಳನ್ನು ಸ್ವಾಮಿ ಜಯಿಸಿದ್ದಾನೆ. ತಾನು ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣ ಕೊಡುವಾಗ ತಲೆಗೆ ಆ ಆಲೋಚನೆಗಳು ಬರಬಾರ್ದು ಎಂಬುದಾಗಿ ತಲೆ ಮುಳ್ಳಿನ ಕಿರೀಟವನ್ನು ಧರಿಸಿ ಅಲ್ಲಿಂದ ಹೊರಡುವ ಒಂದೊಂದು ಹನಿ ರಕ್ತವನ್ನು ನಮ್ಮ ಆಲೋಚನೆ ಶುದ್ಧ ಮಾಡಿದೆ. ನಮ್ಮೆಲ್ಲ ಆಲೋಚನೆಗಳು ಶುದ್ಧೀಕರಿಸಲ್ಪಟ್ಟಿವೆ, ನೀತಿ ಉಳ್ಳದಾಗಿದೆ. ಆಮೇನ್, ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆಯಲ್ಲಿ ನೀವು ಪ್ರೇಯರ್ ಮಾಡಿರಿ, ತಂದೆಯೇ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ. ಒಂದ್ಸರಿ ಹೇಳ್ರಿ ಎಲ್ಲರೂ, ಪ್ರೈಸಲೋ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಎಲ್ಲ ಕೇಡಿನಿಂದ ಕೇಡಿನಿಂದ ತಪ್ಪಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ರಿ ಎಲ್ಲರಿಗೂ. ಒಂದು ಸಾರಿ ಮನುಷ್ಯನು ಹೋಗುವ ಮಾರ್ಗದಲ್ಲಿ ಎಷ್ಟು ಶೋಧನೆಗಳಿದೆವೋ, ಒಂದು ಸಾರಿ ನಾವು ಆ ಶೋಧನೆಗಳನ್ನು ಜಯಿಸಿದರೆ ಸಾಕು, ಇನ್ನು ನಮ್ಮ ಮುಂದೆ ಬರುವ ಎಲ್ಲ ಕೇಡುಗಳಿಂದ ದೇವರು ತಪ್ಪಿಸುವ ದೇವರಾಗಿದ್ದಾನೆ. ಕೀರ್ತನೆ 91ನೇ ಕೀರ್ತನೆ 10ನೇ ವಾಕ್ಯ ಹೋದರೆ, ಯಾವ ಕೇಡು ನಿನಗೆ ಸಂಭವಿಸದು. ವಾಕ್ಯ ಹೇಳ್ತಿದ್ದೆ, ಯಾವ ಕೇಡು ನಿನಗೆ ಸಂಭವಿಸದು. ಎಲ್ಲರೂ ಹೇಳ್ರಿ, ಯಾವ ಕೇಡು ನಿನಗೆ ಸಂಭವಿಸದು. ಯಾವ ಕೇಡು ನಿನಗೆ ಸಂಭವಿಸದು. ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವು ಗುಡಾರದ ಸಮೀಪಕ್ಕೂ ಬಾರದು. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಕೂಡ ಅದೇನಾಗೋದಿಲ್ಲ, ಬರುವುದಿಲ್ಲ ಎಂಬುದಾಗಿದೆ ಹೇಳ್ತದೆ. ಆಮೆನ್. ಯಾರು ಶೋಧನೆಯನ್ನು ಜಯಿಸ್ತಾರೋ ಅವರಿಗೆ ದೇವರು ಯಾವ ಕೇಡನ್ನು ಬರಗೊಡಿಸದೆ ಅವ್ರ ಗುಡಾರವನ್ನು ದೇವರು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಗುಡಾರ ಎಂಬುದಾಗಿ ಹೇಳ್ಬೇಕಾದ್ರೆ ಅದು ನಾವು ಒಂದು 2-3ಕ್ಕೆ ನಾವು ಹೋಲಿಸ್ಬೋದು. ಒಂದು ನಮ್ಮ ಮನಸ್ಸು, ಎರಡನೇದು ನಮ್ಮ ಹೃದಯ, ನಮ್ಮ ಶರೀರ ಮತ್ತು ನಮ್ಮ ಮನೆ, ನಮ್ಮ ಪರಿಸರ. ಅಲ್ಲೂ ಕೂಡ ಏನಾಗೋದಿಲ್ಲ, ಅದು ಬರುವುದಿಲ್ಲ.
ಪ್ರೈಸಲೋ ಹಲ್ಲೆಲೂಯ. ಒಂದ್ಸಲ ನಾನು ಬಸ್ಸಲ್ಲಿ ಬರ್ತಾ ಇದ್ದೆ ರೀ. ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವು ಆ ಟೈಮ್ನಲ್ಲಿ ಒಂದು ಸಾಂಗ್ ಹಾಡ್ತಾಯಿದ್ವಿ. ಒಂದು ಸಾಂಗ್ ಇದೆ ಗೊತ್ತಲ್ಲ ಅದು ಸಾಂಗ್ ಅದು. ಆ ಸಾಂಗ್ ಬರ್ತಾಯಿತ್ತು. ನಾವು ಅವಾಗ ನಾನು ಅದು ತುಂಬ ಹೇಳ್ತಿದ್ದೆ ಅವಾಗ ನಾನು. ಓಕೆ, ಆ ಸಾಂಗ್ ಬರ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಹತ್ರ ಮತ್ತೆ ನಂದೆಲ್ಲ ಹಳೇದೆಲ್ಲ ನೆನಪು ಬಂತು. ಎಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಕೂಡ ಆ ಟ್ಯೂನ್ ಜೊತೆಗೆ ನನ್ನ ಟ್ಯೂನ್ಸ್ ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಶೇ ವಾಟ್ ಐ ಆಮ್ ಡೂಯಿಂಗ್, ಎಲ್ಲಿ ಕನೆಕ್ಟ್ ಆಗ್ತಾಯಿದ್ದೀನಿ ನಾನು ಇದನ್ನು ಕನೆಕ್ಟ್ ಆಗಬಾರ್ದು. ಇದನ್ನು ಯಾಕೆ ಕನೆಕ್ಟ್ ಆಗಬಾರ್ದು ಅಂದರೆ ನನ್ನ ಆಲೋಚನೆ ಶುದ್ಧೀಕರಿಸಲ್ಪಟ್ಟಿದೆ, ನನ್ನ ಮನಸ್ಸು ಶುದ್ಧೀಕರಿಸಲ್ಪಟ್ಟಿದೆ, ನನ್ನ ಹೃದಯ ಶುದ್ಧೀಕರಿಸಲ್ಪಟ್ಟಿದೆ, ನನ್ನ ದೇಹ ಶುದ್ಧೀಕರಿಸಲ್ಪಟ್ಟಿದೆ. ದೇವನಾಮಕ್ಕೆ ಸ್ತೋತ್ರ ರೀ. ಓಕೆ, ನನ್ನ ಮೊಬೈಲಲ್ಲಿ ಒಂದು ಸಾಂಗ್ ಹಾಕಿದೆ. ಓಕೆ, ಕಿವಿ ಹತ್ರ ಇಟ್ಕೊಂಡು ಜೋರ ಸ್ಪೀಕರ್ ಇಟ್ಟು ನಾನು ಕಿವಿ ಹತ್ರ ಇಟ್ಕೊಂಡು ನಾನು ಕೇಳ್ತಾ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರ ಸ್ತುತಿ ಗೀತೆಗಳನ್ನ ಹಾಡಲಿಕ್ಕೆ ಪ್ರಾರ್ಥನೆ ಪಟ್ಟೆ. ಒಂದು 2 ನಿಮಿಷ ರೀ. 2 ನಿಮಿಷದಲ್ಲಿ ಹಾಡ್ತಾ ನಾನು ಆ ಸಾಂಗ್ನಲ್ಲಿ ದೇವ್ರ ಜೊತೆ ನಾನು ಹೆಂಗೆ ಕನೆಕ್ಟ್ ಆದ್ನೋ ಇದು ನನಗೆ ಕೇಳಿಸ್ಲೇ ಇಲ್ಲ. ಅಷ್ಟು ಸೌಂಡ್ ಇಟ್ಟಿದ್ದಾನೆ, ನನಗೆ ಕೇಳಿಸ್ಲೇ ಇಲ್ಲ ನನಗಿದು. ಇನ್ನೊಂದು ಸತಿ ಇವಾಗೆಲ್ಲ ಬಸ್ಸಲ್ಲಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಗೊತ್ತಾ ಸಾಂಗ್ ಅದು ಕೇಳಿರಾ? ಓಕೆ, ಅದು ಆ್ಯಕ್ಚುಲಿ ಅದ್ರ ಒರಿಜಿನಲ್ ಮೀನಿಂಗ್ ಜೀಸಸ್ಗೆ ಇದೆ. ಜೀಸಸ್ನ ಡೆತ್, ಬರಲ್ ಆ್ಯಂಡ್ ರಿಸರ್ವಕ್ಷನ್ ಬಗ್ಗೆನೇ ಇದೆ ಅದ್ರೊಳಗಡೆ ರಿಯಲ್ ಮೀನಿಂಗ್. ಅದೇ ಸ್ವಾಮಿಗೆ ಕನೆಕ್ಟ್ ಆಗಿದೆ ಅದು. ಬಟ್ ಹೌಎವರ್ ಅದನ್ನು ಅವರು ವಿಗ್ರಹಗಳಿಗೆ ಅವ್ರು ಹಾಡೋದ್ರಿಂದ ನಾನು ಅದನ್ನ ಎಲ್ಲೋ ಒಂದು ಹತ್ರ ಕನೆಕ್ಟ್ ಆಗ್ತಾಯಿದ್ದೆ. ಇಮಿಡಿಯೇಟಾಗಿ ನಾನು ಇದು ಹಾಕ್ಕೊಂಡು ಓಕೆ ಕಿವಿಯಲ್ಲಿ ಹಾಕ್ಕೊಂಡು ಆರಾಮ್ಸೆ ದೇವ್ರ ವಾಕ್ಯನ ಕೇಳಲಿಕ್ಕೆ ಪ್ರಯತ್ನ. ಶೋಧನೆಗಳು, ಸಣ್ಣ ಸಣ್ಣ ಶೋಧನೆಗಳು ನಾವು ಜಯಿಸುವುದಾಗಿದ್ದರೆ ಯಾವ ಕೇಡು ನಮ್ಮ ಗುಡಾರದ ಸಮೀಪಕ್ಕೂ ಕೂಡ ಬಾರದ ಹಾಗೆ ಕಾಯುವ ದೇವರು ನಮ್ಮ ದೇವರಾಗಿದೆ. ಸಣ್ಣ ವಿಷಯ ರೀ, ಸಣ್ಣ ವಿಷಯ. ಸಣ್ಣ ಜಯಿಸ್ತಾ ಬರಬೇಕಾದ್ರೆ ಒಂದು ವೇಳೆ ದೊಡ್ಡ ಶೋಧನೆ ಬರೋದಾಗಿದ್ದರೆ ಅದನ್ನು ಕೂಡ ನಾವು ಜಯಿಸುವವರಾಗಿರ್ತೇವೆ. ದೊಡ್ಡ ಶೋಧನೆ ಬಂದರೆ ಅದನ್ನು ಕೂಡ ನಾವು ಜಯಿಸುವಂಥರಾಗಿದ್ದೇವೆ. ಚೆನ್ನಾಗಿ ತಿಳ್ಕೊಡ್ರಿ, ಇವತ್ತಿನ ದಿನಮಾನಗಳಲ್ಲಿ ಶೋಧನೆ ಎಂಬುದು ಪ್ರಪಂಚದಲ್ಲಿ ಎಷ್ಟಿದೆಯೋ ಇವತ್ತು ಶೋಧಕನಾದಂಥ ಪಿಶಾಚಿಯು ದೇವಜನರನ್ನು ಕೂಡ ಅಷ್ಟೇ ಶೋಧಿಸುವವನಾಗಿದ್ದಾನೆ. ದೇವಜನರ ಮೇಲೆ ಅಂಥ ಒಂದು ದಾಳಿ ಬರ್ತಾ ಇದೆ. ಅದಕ್ಕೆ ನಾವು ಏನಾಗಿದೆ ಗೊತ್ತಾ, ಇವತ್ತು ನಾವು ಹೋರಾಡುವ ಜನರಾಗಿದ್ದೇವೆ. ಹೇಳ್ರಿ, ಯಾವ ಜನರಾಗಿದ್ದೇವೆ? ಹೇಳ್ರಿ, ಯಾವ ಜನರು? ನಾವು ಹೋರಾಡುವ ಜನರಾಗಿದ್ದೇವೆ. ಓಕೆ, ಹೋರಾಡುವುದು ಎಲ್ಲಿ? ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರೋಣ. 10ನೇ ವಾಕ್ಯ ಹೋದ್ರೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು, ವಾವ್, ಯಾರದಂತೆ? ಸೈತಾನನ. ಜೋರಾಗಿ ಹೇಳ್ರಿ, ಸೈತಾನನ ತಂತ್ರೋಪಾಯಗಳು. ಹೇಳ್ರಿ, ಸೈತಾನನ ತಂತ್ರೋಪಾಯಗಳನ್ನು. ಏನಾಗ್ಬೇಕಂತೆ? ಅದನ್ನ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಆಮೆನ್, ಹಲ್ಲೆಲೂಯಾ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಯಾಕಂದರೆ 12ನೇ ವಾಕ್ಯ ಹೇಳ್ತಿದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನಾವು ಸೈತಾನನ, ಆತನ ಶೋಧನೆಗಳನ್ನು, ಕೆಡುಕನನ್ನು ನಾವೆಲ್ಲ ಕೇಡುಗಳನ್ನು ಕೂಡ ಹೋರಾಡಿ ಜಯಿಸಿ ಕರ್ತನ ನಾಮದಲ್ಲಿ ನಾವು ಬಲಗೊಳ್ಳುವ ಜನರಾಗಿದ್ದೇವೆ. ಎಂಥ ಶಕ್ತಿ ದೇವರು ಕೊಡುವ ಸರ್ವಾಯುಧಗಳನ್ನು ಹೊಂದಿರುವಂಥ ಶಕ್ತಿಯನ್ನು ನಾವು ಹೊಂದಿರುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. 13ನೇ ವಾಕ್ಯ ಹೇಳ್ತಿದೆ, ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನ ಮಾಡಿ ಎಲ್ಲರಲ್ಲಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಲ್ಲಿ ನಾವು ಜಯಿಸುವರಾಗಿದ್ದೇವೆ. ವಿ ಆರ್ ಕಾಂಕರ್ ದ ಹೋಲ್ ವರ್ಲ್ಡ್. ವಿ ಆರ್ ಕಾಂಕರ್ ದ ಸೈಟಾನಿಕ್ ಥಿಂಗ್ಸ್. ವಿ ಆರ್ ಕಾಂಕರ್ ದ all the evil things.
ವಾಕ್ಯ ಹೇಳ್ತಿದೆ, ಈರುಳ್ಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಬಳಗಲ್ಲಿ 10,000 ಜನರು ನಿನಗೆ ಏನು ಕೂಡ ನಿನಗೆ ತಟ್ಟದು. ಹಲ್ಲೆಲೂಯ. ನೀನು ನನ್ನ ನಾಮವನ್ನು ಅರಿತವನಾದ್ದರಿಂದ ನಾನು ನಿನ್ನನ್ನು ಏನು ಮಾಡ್ತೇನೆ, ಉದ್ಧರಿಸುವನಾಗಿದ್ದೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಸ್ವಾಮಿ ತನ್ನ ಶಿಷ್ಯನಿಗೆ ಪ್ರಾರ್ಥನೆ ಹೇಳ್ಕೊಡ್ಬೇಕಾದ್ರೆ ಏನಂತ ಪ್ರೇರಣೆ ಮಾಡ್ರಿ, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಮೊದಲನೇದು ಶೋಧನೆ, ಎರಡನೇದು ಕೇಡು. ಎರಡೂ ಕನೆಕ್ಟ್ ಆಗಿದೆ ರೀ. ಶೋಧನೆಯಲ್ಲಿರುವ ಮನುಷ್ಯನು ಖಂಡಿತವಾಗಿ ಕೇಡನ್ನು ಅನುಭವಿಸ್ತಾನೆ. ಶೋಧನೆಯನ್ನು ಜಯಿಸುವ ಮನುಷ್ಯನು ಕೇಡಿನಿಂದ ತಪ್ಪಿಸಿಕೊಳ್ಳುವನಾಗಿದ್ದಾನೆ. ವೆರಿ ಸಿಂಪಲ್, ಒಂದೇ ಲೈನಲ್ಲಿ ಹೇಳ್ತೀನಿ ನೋಡ್ರಿ ಇದನ್ನು. ಯೇಸ್ವಾಮಿ ಅದೇ ಹೇಳ್ಕೊಟ್ಟಿದ್ದೆ. ಒಂದು ವೇಳೆ ನೀನು ಶೋಧನೆಯಲ್ಲಿ ಒಳಪಟ್ಟು ನೀನು ಜೀವಿಸ್ತಾ ಇದೆಯಾ, ಕೇಡು ನಿನಗೆ ಕಟ್ಟಿಟ್ಟ ಬುತ್ತಿ, ನೀನು ಅದನ್ನು ತಿನ್ನಲೇಬೇಕು. ನೀನು ಅದನ್ನು ಶೋಧನೆಯನ್ನು ಜಯಿಸುವ ನೀನಾಗಿದೆಯಾ, ನೀನು ಕೇಡಿನಿಂದ ತಪ್ಪಿಸ್ಕೊಳ್ತೀಯ. ನಿನ್ನ ಆತ್ಮನಿಂದ, ನಿನ್ನ ಆತ್ಮಕ್ಕೆ ಉಂಟಾಗುವ ಕೇಡಿನಿಂದ ಶರೀರಕ್ಕೆ ಉಂಟಾಗುವ ಕೇಡು, ಎಲ್ಲರೂ ಕೇಳಿಸ್ಕೊಡ್ರಿ, ಎರಡನೇ ಮರಣ ಎಂಬ ಕೇಡು, ನರಕ ಎಂಬ ಕೇಡು, ದೇವರ ಉಗ್ರವಾದ ನ್ಯಾಯ ತೀರ್ಪು ಎಂಬ ಕೇಡು, ಇವೆಲ್ಲ ಕೇಡಿನಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಈ ಭೂಲೋಕದಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು, ಬೋಧನೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಹೇಳ್ಕೊಟ್ಟಿದ್ದಾನೆ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಡಿಂದ ನಮ್ಮನ್ನು ತಪ್ಪಿಸೆಂಬ ಪ್ರಾರ್ಥನೆಯನ್ನು ಕೂಡ ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ಇನ್ನು ಏನು ಹೇಳಬೇಕು ಹೇಳ್ರಿ, ಇನ್ನೂ ಏನು ಹೇಳಬೇಕು? ಇದಕ್ಕಿಂತ ಮೇಲೆ ಇನ್ನೂ ಏನು ಹೇಳಬೇಕು? ಶಿವಣ್ಣ ಏನಾದರೂ ಆಯ್ತಾ ಇದಕ್ಕಿಂತ ಇನ್ನೂ ಹೇಳೋದು? ಏನಿಲ್ಲ, ಎಲ್ಲ ಹೇಳಾಯಿತು, ಎಲ್ಲ ಬೋಧಿಸಾಯಿತು. ಈಗ ಅದನ್ನು ತಿಳ್ಕೊಂಡು ಅಂಗೀಕರಿಸ್ಕೊಂಡು ಜೀವಿಸುವ ಜವಾಬ್ದಾರಿ ಯಾರ್ದು? ಇವತ್ತು ನಾವು ಏನು ತೀರ್ಮಾನ ಮಾಡ್ತೀವೋ, ಟುಡೇಸ್ ಡಿಸಿಷನ್ ಈಸ್ ಟುಮಾರೋಸ್ ಫ್ಯೂಚರ್. ಇವತ್ತು ನಮ್ಮ ತೀರ್ಮಾನ ನಾವೇನಾಗಿರ್ತೀವಿ, ಓಕೆ, ನಾಳೆ ಅದು ನಮಗೆ ಸಿಕ್ಕುವಂಥದ್ದಾಗಿರ್ತದೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.